ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪಾಠದ ಆಶಯ: ಕನ್ನಡ ಸಾಹಿತ್ಯ ಪ್ರಕಾರಗಳಾದ ಕಾವ್ಯ, ಕತೆ, ಕಾದಂಬರಿ, ಲಲಿತ ಪ್ರಬಂಧ, ಹಾಸ್ಯ, ಸಾಹಿತ್ಯ ಮೊದಲಾದವುಗಳಲ್ಲಿ ನಾಟಕವೂ ಒಂದು. ನಾಟಕವು ಅಭಿನಯ, ಸಂಭಾಷಣೆ, ಸಂಗೀತಗಳಿಂದ ಕೂಡಿ ಎಲ್ಲ ವಯಸ್ಸಿನವರನ್ನು ರಂಜಿಸುತ್ತದೆ. ಇವುಗಳ ಜೊತೆಗೆ ಕೆಲವೊಮ್ಮೆ ನೃತ್ಯವೂ ಸೇರಿ ಮತ್ತಷ್ಟು ರಂಜನೆಯನ್ನು ನೀಡುತ್ತದೆ. ನಾಟಕದ ಕೆಲವು ಒಳ ಪ್ರಕಾರಗಳಲ್ಲಿ ಗೀತ ನಾಟಕವೂ ಒಂದು. ಇದು ಗದ್ಯ ಪದ್ಯಗಳಿಂದ ಕೂಡಿರುತ್ತದೆ. ಇದರಲ್ಲಿ ನೃತ್ಯ ಮತ್ತು ಗೀತೆಗೆ ಪ್ರಾಧಾನ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಇದನ್ನು ಗೀತೆ, ನಟನೆಗಳಿಂದ ಕೂಡಿರುವುದರಿಂದ ಗೀತ ನಾಟಕಗಳೆಂದು ಕರೆಯುವರು. ಗೀತ ನಾಟಕದ ಮತ್ತೊಂದು ವೈಶಿಷ್ಟ್ಯವೆಂದರೆ ಇಲ್ಲಿ ಮೇಳ ಎಂಬ ಹಾಡುಗಾರರ ಗುಂಪು ರಂಗದ ಒಂದು ಬದಿಯಲ್ಲಿ ಕುಳಿತು ಹಾಡುಗಳನ್ನು ಹಾಡುತ್ತದೆ. ನಟರು ಅದಕ್ಕೆ ತಕ್ಕಂತೆ ಅಭಿನಯಿಸುತ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಗೀತ ನಾಟಕಗಳನ್ನು ರಚಿಸಿ ಪ್ರಸಿದ್ಧರಾದವರೆಂದರೆ ಪೂತಿನ, ಶಿವರಾಮ ಕಾರಂತ, ಪ್ರಭುಶಂಕರ, ಕೀರ್ತಿನಾಥ ಕುರ್ತಕೋಟಿ ಮೊದಲಾದವರು. ಪ್ರಸ್ತುತ ಶಬರಿ ಗೀತ ನಾಟಕವು ರಾಮಾಯಣದ ಕಥಾವಸ್ತುವನ್ನು ಆಧರಿಸಿದೆ. ಮರ್ಯಾದಾ ಪುರುಷೋತ್ತಮನೆಂದು ದೈವಾಂಶ ಸಂಭೂತನೆಂದು ಹೆಸರಾಗಿದ್ದ ರಾಮನ ದರ್ಶನಕ್ಕಾಗಿ ಶಬರಿ ಕಾತರಿಸುತ್ತಿರುತ್ತಾಳೆ. ತನ್ನ ಗುರುಗಳಾದ ಮತಂಗರ ಸಲಹೆಯಂತೆ ಶ್ರೀರಾಮನ ದರ್ಶನವೇ ತನ್ನ ಜೀವನದ ಸಾಫಲ್ಯದ ಕ್ಷಣ ಎಂಬ ನಂಬಿಕೆಯಲ್ಲಿ ಇರುತ್ತಾಳೆ. ಶ್ರೀರಾಮನು ಮತಂಗಾಶ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಶಬರಿ ತ್ರಿಕರಣ ಪೂರ್ವಕವಾಗಿ ಮಾಡುವ ಆಧಾರಿತ್ಯಗಳು, ರಾಮನ ವ್ಯಕ್ತಿತ್ವ, ಉದಾತ್ತತೆ, ಸಂಯಮ ಗುಣಗಳೇ ಈ ಗೀತ ನಾಟಕದ ಮುಖ್ಯ ಆಶಯಗಳು. ಶಬರಿ ಬರೆದವರು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ. ಪಾಠದ ಸಾರಾಂಶ: ಮತಂಗ ಮಹರ್ಷಿಗಳ ಆಶ್ರಮ. ಅಲ್ಲಿ ತನ್ನ ಗುಡಿಸಲಿನ ಮುಂದೆ ಇರುವ ಕಾಡಿನಲ್ಲಿ ಶ್ರೀರಾಮನ ಆಗಮನದ ಆಕಾಂಕ್ಷಿಯಾಗಿ ಸನ್ಯಾಸಿನಿಯ ರೂಪಿನಿಂದ ವೃದ್ಧಳಾದ ಶಬರಿ ನಿಂತಿದ್ದಾಳೆ. ಕೃಷ್ಣಾಜಿನವನ್ನು ಧರಿಸಿದ್ದಾಳೆ. ನೋಡಲು ಬುದ್ಧಿಹೀನಳಂತೆ ಕಾಣುತ್ತಾಳೆ. ಹೀಗೆ ರಾಮನ ನಿರೀಕ್ಷೆಯಲ್ಲಿ ನಿಂತ ಶಬರಿ ಮನದಲ್ಲಿ, ರಾಮ, ನೀನು ಎಂದು ಬರುತ್ತೀಯಾ? ನೀನು ಎಲ್ಲಿರುವೆ ಎಂದು ನನಗೆ ತಿಳಿದಿಲ್ಲ. ನಿನ್ನ ಬಳಿಗೆ ನಾನು ಬರುವ ಬಗ್ಗೆ ನನಗೆ ತಿಳಿದಿಲ್ಲ. ನೀನು ಬರುತ್ತೀಯಾ ಎಂಬ ಬಯಕೆಯ ಹುಚ್ಚಿನಲ್ಲಿ ನಾನಿದ್ದೇನೆ ಎಂದು ಹಾಡಿಕೊಳ್ಳುತ್ತಾ ವನದೊಳಗೆ ಹೋಗುತ್ತಾಳೆ. ಇತ್ತ ರಾಮ ಲಕ್ಷ್ಮಣರು ಆಶ್ರಮದ ಎಡೆಗೆ ಪ್ರವೇಶಿಸುತ್ತಾರೆ. ರಾಮನು ಸೀತಾ ವಿರಹದಿಂದ, ಸೀತೆ ನನಗೆ ಮತ್ತೆ ದೊರೆಯುವಳೆ ಎಂದು ಲಕ್ಷ್ಮಣನನ್ನು ಗಿರಿವನವನ್ನು ಕೇಳುತ್ತಾ ದುಃಖದಲ್ಲಿದ್ದಾನೆ. ಆಗ ಲಕ್ಷ್ಮಣನು ಅಣ್ಣನನ್ನು ಸಮಾಧಾನಪಡಿಸುತ್ತಾ, ಅಣ್ಣ, ಸಮಾಧಾನ ಮಾಡಿಕೊ. ಸೂರ್ಯನೇ ಕಂಗೆಟ್ಟರೆ ಬೆಳಕು ನೀಡುವವರು ಯಾರು? ರಾಮನೇ ಧೈರ್ಯಗೆಟ್ಟರೆ ಧೈರ್ಯಕ್ಕೆ ಆಶ್ರಯದಾತರು ಯಾರು? ಇದು ತರವಲ್ಲ ಎಂದು ಸಮಾಧಾನಪಡಿಸುತ್ತಾನೆ. ಅದಕ್ಕೆ ರಾಮನು, ಅವಳ ನೆನಪಿನ ಸೆಳೆತಕ್ಕೆ ನನ್ನ ಆತ್ಮವು ಸಿಕ್ಕು ನನಗೆ ಈ ಶೋಕ ಅನಿವಾರ್ಯವಾಗಿದೆ. ಇದೋ ನೋಡು ಲಕ್ಷ್ಮಣ, ತಪಸ್ವಿಗಳ ಆಶ್ರಮ. ಇದನ್ನು ನೋಡಿ ಮತ್ತೆ ನನಗೆ ಸೀತೆಯ ಸ್ಥಿತಿ ನೆನಪಿಗೆ ಬರುತ್ತಿದೆ ಎನ್ನುತ್ತಾನೆ. ಆಗ ಲಕ್ಷ್ಮಣನು, ಈ ಆಶ್ರಮವನ್ನು ನೋಡುತ್ತಿದ್ದರೆ ನನಗೆ ಚಿತ್ರಕೂಟದ ನೆನಪು ಮೂಡುತ್ತಿದೆ. ಅಂದು ಜತೆಯಲ್ಲೇ ಇದ್ದ ಅತ್ತಿಗೆಯ ನೆನಪು ಮೂಡುತ್ತಿದೆ. ಅಂದು ನಾನು ಪಾಪಿಯಂತೆ ಅಹಂಕಾರಪಟ್ಟು ಅತ್ತಿಗೆ ಒಬ್ಬಳನ್ನೇ ಬಿಟ್ಟು ಹೊರಟೆ ಎನ್ನುತ್ತಾನೆ. ಆಗ ರಾಮನು ಲಕ್ಷ್ಮಣನನ್ನು ಸಮಾಧಾನಪಡಿಸುತ್ತಾ, ದುಃಖ ಪಡಬೇಡ ಲಕ್ಷ್ಮಣ, ಎಲ್ಲಕ್ಕೂ ದೈವವೇ ಕಾರಣ. ಇರಲಿ, ಈ ಮಹರ್ಷಿ ಧನುಗಳು ಹೇಳಿದ ಈ ಸನ್ಯಾಸಿನಿಯ ಆಶ್ರಮ ಇದೇ ಇರಬೇಕು. ಅದೋ ಅಲ್ಲಿ ನೋಡು, ಯಾರೋ ಒಬ್ಬಳು ಹುಚ್ಚಿ ಈ ಕಡೆಗೆ ಬರುವಂತಿದೆ, ನಮ್ಮ ಕಡೆ ಬರುತ್ತಿದ್ದಾಳೆ ಎನ್ನುತ್ತಾನೆ. ಅದಕ್ಕೆ ಲಕ್ಷ್ಮಣನು, ಅಣ್ಣ, ಸ್ವಲ್ಪ ಮರೆಗೆ ನಿಲ್ಲು. ಅವಳನ್ನು ನಾವು ಎದುರುಗೊಂಡರೆ ಯಾವ ತೊಂದರೆ ಉಂಟಾಗುವುದೋ ಎಂದು ಅನುಮಾನಿಸುತ್ತಾ ಇಬ್ಬರು ಮರೆಗೆ ನಿಲ್ಲುತ್ತಾರೆ. ಶಬರಿಯು ಚಿಗುರು, ಹೂವು, ಹಣ್ಣುಗಳನ್ನು ತಲೆ, ಕಂಕಳು, ಕೈಗಳಲ್ಲಿ ಇಟ್ಟುಕೊಂಡು ಬರುತ್ತಾಳೆ. ಹೀಗೆ ಬರುವಾಗ ಹಾಡು ಹೇಳುತ್ತಿರುತ್ತಾಳೆ. ರಾಮ ಬರದಿದ್ದರೆ ನನಗೇನು ತೋಚುವುದಿಲ್ಲ. ಅವನು ರುಚಿ ನೋಡದೆ ಇರುವ ಈ ಸವಿಯಾದ ಹಣ್ಣುಗಳನ್ನೇನು ಮಾಡಲಿ?
ಜೇನುದುಂಬಿಗಳ ಸಂಗೀತ ನಾದ ತುಂಬಿರುವ ಈ ಜೇನುತುಪ್ಪವನ್ನು ನಾನು ಯಾರಿಗೆ ನೀಡಲಿ ಎಂದು ಹಂಬಲಿಸುತ್ತಾಳೆ. ಪರ್ಣಕುಟೀರವನ್ನು ಪ್ರವೇಶಿಸುತ್ತಾಳೆ. ಆಮೇಲೆ ರಾಮ ಲಕ್ಷ್ಮಣರು ಮರೆಯಿಂದ ಹೊರಬರುತ್ತಾರೆ. ರಾಮನು ನನಗಾಗಿ ಹಂಬಲಿಸುವ ಈಕೆಗೆ ಉಪಕಾರ ಮಾಡಿಲ್ಲ, ಆದರೂ ಪ್ರೀತಿಯಿಂದ ನೆನೆಯುತ್ತಿದ್ದಾಳೆ. ಹುಚ್ಚಳಾದ ಈಕೆಯ ಪ್ರೀತಿಯಿಂದ ನನಗೆ ಲಜ್ಜೆಯಾಗುತ್ತಿದೆ ಎನ್ನುತ್ತಾನೆ. ಅದಕ್ಕೆ ಲಕ್ಷ್ಮಣನು, ನಿನ್ನನ್ನು ನೋಡದೆಯೇ ಮರುಳಾದ ಈ ವೃದ್ಧೆ ಇನ್ನು ನೋಡಿದ ಮೇಲೆ ಏನು ಮಾಡುವಳು ಎಂದು ಅನುಮಾನಿಸುತ್ತಾನೆ. ಅದಕ್ಕೆ ರಾಮನು, ಅವಳ ರೂಪಕ್ಕಿಂತಲೂ ಆತ್ಮ ಮಿಗಿಲಾದುದು. ನನ್ನನ್ನು ನೋಡುತ್ತಲೇ ಇವಳ ಬೆರಗು ತಿಳಿಯುವುದು ಎನ್ನುತ್ತಾನೆ. ಅದಕ್ಕೆ ಲಕ್ಷ್ಮಣ, ನಾನು ಇವಳನ್ನು ನಿತ್ಯ ಈ ವನದಲ್ಲಿ ನೋಡುತ್ತಿದ್ದೇನೆ. ಇವಳ ವಿಚಾರ ತಿಳಿಯುತ್ತಿಲ್ಲ. ಇದನ್ನು ಅವಳ ಆಶ್ರಮದಲ್ಲಿಯೇ ತಿಳಿಯೋಣ ಎನ್ನುತ್ತಾನೆ. ಮುಂದೆ ರಾಮ, ಹಿಂದೆ ಲಕ್ಷ್ಮಣ ಆಶ್ರಮ ಪ್ರವೇಶಿಸುತ್ತಾರೆ. ಆಶ್ರಮದ ಒಳಗೆ ಹೂವು, ತಳಿರು, ಹಣ್ಣುಗಳನ್ನು ಬೇರೆ ಬೇರೆಯಾಗಿ ಇರಿಸುತ್ತಾ ಶಬರಿ ಹಾಡುತ್ತಿದ್ದಾಳೆ. ನಿನ್ನೆ ತಂದ ಹೂವು ಹಣ್ಣುಗಳಲ್ಲಿ ಬಾಡಿ ಹೋದವುಗಳನ್ನು ಪಕ್ಕಕ್ಕೆ ಇಡುತ್ತಾ ಹೊಸದನ್ನು ಅವುಗಳ ಜಾಗದಲ್ಲಿರಿಸುತ್ತಾ ಇದ್ದಾಳೆ. ನಿನ್ನೆಯ ಚಂದಳಿರು, ದವನ, ವನ್ಯಫಲ ಇವೆಲ್ಲ ರಾಮನಿಗೆ ಮೀಸಲಾಗದೆ ಬಾಡಿ ಹೋಗಿರುವುದನ್ನು ಕಂಡು ಮರುಕಪಡುತ್ತಾಳೆ. ರಾಮನನ್ನು ಎಂದು ಕಾಣುತ್ತೇನೆ. ಅವನು ದಶರಥನ ಮಗನಂತೆ, ಸಾಧು ಜನರ ಮಿತ್ರನಂತೆ, ಧೀರ, ಶೂರ, ವೀರ, ಗಂಭೀರ ಹೀಗೆ ಅವನ ಗುಣಗಳನ್ನು ಹೊಗಳಿ ಹಾಡುತ್ತಾಳೆ. ಅದೇ ವೇಳೆಗೆ ರಾಮನು ಕುಟೀರದ ಬಾಗಿಲಿನಲ್ಲಿ ನಿಂತು ಶಬರಿಯನ್ನು ಕುರಿತು, ತಾಯಿ, ದಾರಿಗರಿಗೆ ಇಲ್ಲಿ ವಾಸ್ತವ್ಯ ದೊರೆಯುವುದೇ ಎಂದು ಕೇಳಲು ಶಬರಿ ಗಾಬರಿಯಿಂದ ದಿಟ್ಟಿಸಿ ನೋಡಿ ಬಳಿಕ, ನೀ ರಾಮನೇ ಮಹಾಪುರುಷ ಎನ್ನುತ್ತಾಳೆ. ಹೌದು ತಾಯಿ, ನನ್ನನ್ನು ರಾಮನೆಂದು ಕರೆಯುವರು. ಇವನು ನನ್ನ ತಮ್ಮ ಸೌಮಿತ್ರಿ ಎಂದಾಗ ಶಬರಿ ಅಚ್ಚರಿಯಿಂದ, ರಾಮ ಲಕ್ಷ್ಮಣರೇ ನೀವು ಎಂದು ಸಡಗರಗೊಂಡು ರಾಮನ ಬಳಿಗೆ ಹೋಗಿ ಅವನ ಮೈ ಮುಟ್ಟಿ ಕಾಲಿಗೆ ನಮಸ್ಕರಿಸಿ ಗದ್ಗದಿಸುತ್ತಾ, ಅಯ್ಯೋ ಇನ್ನೂ ಏನು ಸಿದ್ಧವಾಗಿಲ್ಲ ಎಂದು ಹಂಬಲಿಸುತ್ತಾ ಕಾಡು ಕುಸುಮ ಪತ್ರಗಳ ಮಾಲೆಯನ್ನು ರಾಮನಿಗೆ ಹಾಕಿ ಹಿಗ್ಗುತ್ತಾ ಚೆನ್ನಾಗಿ ಫಲಿತ ಹಣ್ಣುಗಳನ್ನು ತಿನ್ನಲು ಕೊಟ್ಟು ಸಂತೋಷಪಡುತ್ತಾಳೆ. ಆ ಗೌರವದಿಂದ ರಾಮ ಲಕ್ಷ್ಮಣರು ಸಂತೃಪ್ತರಾಗಿ ಮಂದಹಾಸ ಬೀರಲು ಧನ್ಯರಾದೆವೆನ್ನಲು ತನ್ನ ಆತ್ಮನಂದನವನ್ನು ಪ್ರಕಟಿಸಲು ಶಬರಿಯು ತಾನು ಈ ದಿನ ಸುಖಿ ಎಂದು ಹಾಡುವಳು. ತನ್ನ ಜೀವನ ಇಂದಿಗೆ ಸಾರ್ಥಕವಾಯಿತು ಎಂದು ಹಿಗ್ಗುವಳು. ಆಗ ರಾಮನು, ನಿನ್ನ ಉಪಚಾರದಿಂದ ನಾವು ಸುಖಿಯಾದೆವು. ಕಾಡಿನಲ್ಲಿ ಇಂಥ ಆತಿಥ್ಯ ತೋರಿದ ನಿನಗೆ ಸದಾ ನಾವು ಋಣಿಗಳು ಎಂದು ಹೇಳುತ್ತಾನೆ. ಆಗ ಶಬರಿ, ನಾನು ಬಡವಿ, ಒಬ್ಬಂಟಿ, ನಾನೇನು ಉಪಚಾರ ಮಾಡಲು ಸಾಧ್ಯ ಎಂದು ತನ್ನ ಅಸಹಾಯಕತೆ ಹಾಗೂ ಸಂಕೋಚವನ್ನು ಪ್ರಕಟಿಸುತ್ತಾಳೆ. ಆಗ ರಾಮನು ಅವಳ ಕಣ್ಣೀರನ್ನು ಒರೆಸಿ, ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಇದಕ್ಕೆ ಉತ್ತಮವಾದುದಿಲ್ಲ. ಇದು ಕಾಡೆಂಬುದನ್ನೇ ಮರೆತು ಇದು ನಮ್ಮ ಮನೆ, ನೀನೇ ನನ್ನ ತಾಯಿ ಎಂದು ತಿಳಿದೆವು ಎನ್ನುತ್ತಾನೆ. ಅದಕ್ಕೆ ಶಬರಿ, ನಿನ್ನ ರೂಪಿನಂತೆಯೇ ಮಾತು ಕೂಡ ಉದಾರವಾಗಿದೆ. ನಾನು ಧನ್ಯೆ, ದೇವರ ವರ ಇಂದು ನನಗೆ ಫಲಿಸಿದೆ ಎನ್ನುತ್ತಾಳೆ. ಇನ್ನು ತನಗೆ ಜೀವನ ಮುಕ್ತಿ ಬೇಕೆಂದು ಬಯಸುತ್ತಾಳೆ. ಅದಕ್ಕೆ ರಾಮನು ಈ ರೀತಿ ಹೇಳುತ್ತಾನೆ, ನಮ್ಮನ್ನು ಆಧರಿಸುತ್ತಾ ಹೀಗೆ ಹೇಳುವುದು ಸರಿಯೇ ಎನ್ನಲು ಶಬರಿ, ನನಗೆ ಪುಣ್ಯ ಲೋಕ ದೊರೆಯಲೆಂದು ಹರಸು ಎನ್ನುತ್ತಾನೆ. ಕೊನೆಗೆ ರಾಮನು ಆಕೆಯ ಒತ್ತಾಯಕ್ಕೆ ಮಣಿದು ಅಸ್ತು ಎನ್ನುತ್ತಾನೆ. ಇಡೀ ಜಗತ್ತಿಗೆ ನಮಿಸಿ ಶಬರಿ ವೇದಿಕೆಯಲ್ಲಿ ಉರಿಯುತ್ತಿದ್ದ ಅಗ್ನಿಗೆ ಪ್ರದಕ್ಷಿಣೆ ಮಾಡಿ ಪ್ರವೇಶ ಮಾಡುತ್ತಾಳೆ. ಆಗ ರಾಮನು, ಇವಳ ಪ್ರೀತಿ ಎಷ್ಟು ಪ್ರಾಮಾಣಿಕವಾದದ್ದು, ಅದನ್ನು ಮರೆಯಲಾದೀತೆ ಎನ್ನುತ್ತಾನೆ. ಲಕ್ಷ್ಮಣನು, ನಾವು ಯಾರು ಎತ್ತ ಎಂದರಿಯದೆ ಮಗುವಿನಂತೆ ಒಲೆದಳು, ಆ ಆನಂದದಲ್ಲೇ ನಮ್ಮನ್ನು ಮರೆತಳು ಎಂದು ತನ್ನ ಮನದ ಇಂಗಿತ ವ್ಯಕ್ತಪಡಿಸುತ್ತಾನೆ. ಅಲ್ಲದೆ ಶಬರಿಯಂತೆಯೇ ಅತ್ತಿಗೆಯು ನಮ್ಮನ್ನು ನೆನೆಯುತ್ತಿರಬಹುದು ಎನ್ನುತ್ತಾನೆ. ಆ ಮಾತನ್ನು ಕೇಳಿ ರಾಮನ ಮನ ಮತ್ತೊಮ್ಮೆ ಸೀತೆಯನ್ನು ನೆನೆದು ವಿರಹ ವೇದನವನ್ನು ಅನುಭವಿಸುತ್ತದೆ. ಆಗ ಲಕ್ಷ್ಮಣನು, ಸೀತೆ ಎಲ್ಲೇ ಇರಲಿ, ಅದು ಅವಳ ತವರೆಂಬಂತೆ ಭೂಮಿ ತಾಯಿ ಪೊರೆಯುತ್ತಾಳೆ. ಆದ್ದರಿಂದ ಅಣ್ಣ, ನೀನು ಧೈರ್ಯ ತಾಳು, ಮುಂದಿನ ಕಾರ್ಯವನ್ನು ಚಿಂತಿಸು ಎನ್ನುತ್ತಾನೆ. ಅದಕ್ಕೆ ರಾಮನು ತನ್ನ ಕರ್ತವ್ಯ ನೆನಪಾಗಿ, ಮುಂದಿನ ಸಿದ್ಧತೆ ಮರೆತಿದ್ದ ಲಕ್ಷ್ಮಣ, ಸೀತೆಗೆ ಶಬರಿಯ ರಕ್ಷೆ ಇರಲಿ, ನಡೆ ಹೋಗೋಣ, ನಮಗೆ ಸಹಾಯ ಮಾಡುವವರನ್ನು ಹುಡುಕೋಣ ಎನ್ನುತ್ತಾನೆ.